ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಣ್ಣ ತುಣುಕನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಥಿಂಗ್ಸ್ಗಳನ್ನ ತರಲಿಕ್ಕೆ ನಾವಿಲ್ಲಿ ಹೊರಗಡೆ ಹೋಗಿದ್ದೀವಿ. ಹೊರಗಡೆ ಹೋದ್ರೂ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅಲ್ಲಿ ಏನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಹಾಗಾಗಿ ಮಾರ್ಕೆಟಲ್ಲಿ ನಾನು ಯಾವುದೇ ವಿಡಿಯೋಸ್ ಕೂಡ ಮಾಡಲಿಕ್ಕಾಗಲಿಲ್ಲ. ಎಲ್ಲ ಥಿಂಗ್ಸ್ಗಳು ಕೂಡ ಮನೆಗೆ ತಂದಾದ್ಮೇಲೆ ನಾವು ನೈಟು ಇಲ್ಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ. ನೋಡಿ, ಇಲ್ಲಿ ಎಲ್ಲ ಥಿಂಗ್ಸ್ಗಳನ್ನು ಕೂಡ ನಾನು ಪೂಜೆ ರೂಮ್ನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ನಾನೊಂದು ಸ್ಕ್ರೀನ್ನ ತಗೊಂಡಿದ್ದೆ. ದೇವಸ್ಥಾನದ ಒಂದು ಸ್ಕ್ರೀನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತಗೊಂಡಿದ್ದೆ. ಈ ಸ್ಕ್ರೀನನ್ನು ಹಾಕಾದ್ಮೇಲೆ ಅಲ್ಲಿಗೆ ಲೈಟಿಂಗ್ಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸುತ್ತೆ. ನಾವು ಆಕ್ಚುಲಿ ಸಿಂಪಲ್ ಆಗೇನೆ ಆಚರಿಸಿದ್ದು, ಆದ್ರೂ ಕೂಡ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ನೋಡಿ, ನೆಕ್ಸ್ಟ್ ಈ ಕಡೆ ಟೇಬಲಿನ ಎರಡೂ ಕಡೆಯಲ್ಲೂ ಕೂಡ ಬಾಳೆಕಂಬ ಹಾಗೇನೆ ಕಬ್ಬಿನ ಎಲೆ ಬರುತ್ತಲ್ಲ, ಅದು ಎರಡೂ ಕೂಡ ಸೇರಿಸಿ ನಮ್ಮ ಹಸ್ಬೆಂಡು ಕಟ್ಟುತ್ತಾ ಇದ್ದಾರೆ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಗೆ ಸೀರೆನ ನೈಟೇ ಉಡಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಸೀರೆನ ಫೋಲ್ಡ್ ಮಾಡ್ಕೊಂಡಿರೋದೆಲ್ಲವನ್ನು ಕೂಡ ಪೂರ್ತಿ ತೋರ್ಸಕ್ಕಾಗ್ಲಿಲ್ಲ. ಜಸ್ಟ್ ಹಾಗೇನೆ ಸೀರೆ ಉಡಿಸ್ತಾ ಇರೋದು ಅಷ್ಟೇನೆ ನಾನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇನೆ. ಸೀರೆ ಎಲ್ಲ ಫೋಲ್ಡ್ ಮಾಡೋದು ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ನೋಡಿ, ಇವಾಗ ಸೆರ್ಗುನ ಮಾಡಿಕೊಂಡು ನಾನಿಲ್ಲಿ ಮೊದಲೇನೆ ನೆರಿಗೆನ ಹಿಡಿದಿಟ್ಕೊಂಡಿದ್ದೆ. ಇವಾಗ ಸೆರ್ಗುನು ಕೂಡ ಮಾಡಿಕೊಂಡು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ್ಲೇನೆ ನೈಟೇನೆ ನಾನು ಸೀರೆನ ಉಡಿಸಿದ್ದೆ. ಕಳಸ ಮಾತ್ರ ಇಡೋದನ್ನ ಬೆಳಗ್ಗೆಗೆ ಇಟ್ಕೊಂಡಿದ್ದೆ. ಬೆಳಗ್ಗೆಗೆ ಎದ್ದು ನಾವು ಸೀರೆ ಉಡಿಸ್ತಾ ಇದ್ರೆ ನಾವು ಪೂಜೆ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಟೈಮ್ ಆಗ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಸೀರೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಟಿಫೈನ್ ಇಟ್ಟು ಅದ್ರ ಮೇಲೆ ನಾನಿಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಈ ತರ ಕೂರಿಸೋದ್ರಿಂದ ಹೈಟ್ ಆಗಿ ಕೂರಿಸಿದ್ರೆ ಲಕ್ಷ್ಮಿನ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಆಕ್ಚುಲಿ ಟೇಬಲ್ ಬರುತ್ತಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ ಟೇಬಲ್, ಆ ತರದ್ದೊಂದು ನಾನು ಮಾಡಿಸಿಟ್ಕೋಬೇಕು. ಅದನ್ನ ಮಾಡಿಸಿಲ್ಲ, ನೆಕ್ಸ್ಟ್ ಇಯರ್ ಅದನ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಸಲ ಈ ಒಂದು ಮೆಥಡ್ ಅಲ್ಲಿ ನಾನಿಲ್ಲಿ ಟ್ರೈ ಮಾಡಿದ್ದೀನಿ. ಹೇಗಿದೆ ಅಂತ ಖಂಡಿತ ನೀವು ಕಮೆಂಟ್ ಮಾಡಿ. ನೋಡಿ, ಇವಾಗ ಲಕ್ಷ್ಮಿಯ ಕೈಗಳಿಗೆ ನಾನಿಲ್ಲಿ ಹಸಿರು ಗಾಜಿನ ಬಳೆಗಳು ಹಾಗೇನೆ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ನಾನಿಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಂತೂ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಫುಲ್ ಬರೀ ಇದೇ ಆಗಿತ್ತು. ಲಕ್ಷ್ಮಿ ಅಲಂಕಾರ ಮಾಡೋದ್ರಲ್ಲೇನೆ ನಾನು ತೃಪ್ತಿ ಕಾಣ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಏನೋ ಒಂಥರ ಇನ್ನೂ ಉತ್ಸಾಹ ಹೆಚ್ಚಾಗ್ತಾ ಇತ್ತು. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಂಗಂತೂ ನಿದ್ರೆನೇ ಬರಲಿಲ್ಲ. ಲಕ್ಷ್ಮಿ ಹಬ್ಬ ಅಂದರೆ ನನಗೆ ತುಂಬಾನೇ ಇಷ್ಟ. ಲಕ್ಷ್ಮಿ ಹಬ್ಬ, ದೀಪಾವಳಿ ಹಬ್ಬ ಅಂದರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಮಾಡಲಿಕ್ಕೆ. ನಂಗೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾ ಮಾಡ್ತಾ ಇನ್ನೂ ಮಾಡಬೇಕು ಅನಿಸುತ್ತೆ. ಅಷ್ಟು ಇಷ್ಟ ಆಗ್ತಾ ಇತ್ತು. ನೋಡಿ, ಇವಾಗ ನಾನು ಇಲ್ಲಿ ಜಡೆ ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ, ಜಡೆ ಎಲ್ಲ ಹಾಕಾದ್ಮೇಲೆ ಹಾರನ ಹಾಕಿ ನೆಕ್ಸ್ಟ್ ಬೆಳಗ್ಗೆಗೆ ಅದಕ್ಕೆ ನಾನು ತೆಂಗಿನಕಾಯಿ ಹಾಗೇನೆ ಮುಖವಾಡನ ಕಟ್ಟೋದು ಅಷ್ಟಕ್ಕೆ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಲಕ್ಷ್ಮಿಯ ಒಂದು ಕಳಸ ಇಟ್ಬಿಟ್ರಂತೂ ಸಾಕ್ಷಾತ್ ಲಕ್ಷ್ಮಿನೇ ಬಂದ ಹಾಗೆ ಕಾಣಿಸುತ್ತೆ. ನೋಡಿ, ಇವಾಗ ಇದಕ್ಕೆ ನಾನಿಲ್ಲಿ ಮಾವಿನ ಎಲೆಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬೆಳಗ್ಗೆದು ನಾನಿಲ್ಲಿ ತೋರಿಸ್ತಾ ಇರೋದು, ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕ್ತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡು ಎಲ್ಲ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸಲ ಸ್ಟೆಪ್ಸು ಹಾಗೇನೆ ಮನೆ ಮುಂದೆ ಎಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀವಿ. ತೊಳೆದಿದ್ದೆಲ್ಲ ಆದಮೇಲೆ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ರಂಗೋಲಿನ ಚುಕ್ಕಿಟ್ಟು ರಂಗೋಲಿನ ಬಿಡಿಸ್ಲಿಕ್ಕೆ ಬರುತ್ತೆ, ಬಟ್ ಅದನ್ನೆಲ್ಲ ಬಿಡಿಸೋಷ್ಟು ಟೈಮ್ ಇಲ್ಲ. ಹಾಗಾಗಿ ರಂಗೋಲಿನ ಸ್ಪ್ರೆಡ್ ಮಾಡೋದು ಬರುತ್ತಲ್ಲ, ಅದರಲ್ಲಿ ನಾನಿಲ್ಲಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಹಾಕೆಲ್ಲ ಆದಮೇಲೆ ಸ್ವಲ್ಪ ಕಲರ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಾಗಿಲಿಗೆ ತೋರಣನ ಕಟ್ಕೊಳ್ತಾ ಇದ್ದೀನಿ. ಮಾವಿನ ಎಲೆ ತೋರಣ ಅಂದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಹೂವಿನ ಹಾರ ಇತ್ತು, ಚೆಂಡು ಹೂವಿನ ಹಾರ ಇದು. ಇದನ್ನು ಕೂಡ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಟ್ಟೋದ್ರಿಂದ ಹಬ್ಬಕ್ಕೆ ಏನೋ ಒಂಥರ ಎಕ್ಸ್ಟ್ರಾ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ನಾನಿಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೊಸ್ತಿಲಿಗೆಲ್ಲ ಅರ್ಶಿನ ಕುಂಕುಮ ಹಾಗೆಯೇ ಹೂವನ್ನ ಇಟ್ಟು ದೇವ್ರ ಮನೆಯಲ್ಲೂ ಅಷ್ಟೇ ಪೂಜೆನ ಮುಗಿಸಿ ಹಾಗೆಯೇ ಲಕ್ಷ್ಮಿಯ ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡನ ಕಟ್ಟಿ ನಾನಿಲ್ಲಿ ಹೂವನ್ನು ಕೂಡ ಹಾಕ್ಕೊಂಡು ದೀಪನ ಹಚ್ಕೊಂಡು ನಾನಿಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಪೂಜೆ ಮಾತ್ರ ಮಾಡಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಮಧ್ಯಾಹ್ನ ಆಗ್ತಾ ಪೂಜೆ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟೇ ಇರಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ನಾನಿಲ್ಲಿ ಪೂಜೆನ ಮಾಡ್ಕೊಂಡಿದ್ದೀನಿ.
ಲಕ್ಷ್ಮಿಯ ಕಳಸಕ್ಕೆ ಪೂಜೆನ ಮಾಡಿದ್ಮೇಲೆ ನಾನಿಲ್ಲಿ ಹೊಸ್ತಿಲಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನೆಯ ವರಮಹಾಲಕ್ಷ್ಮಿ ಎಷ್ಟು ಅಲಂಕಾರಯುತವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ತಟ್ಟೆಗಳು ಅಷ್ಟೇನೆ ಒಂದು 5ರಿಂದ 6 ತಟ್ಟೆಗಳು ಜೋಡಿಸಿದೆ ಅಷ್ಟೇನೆ ಫ್ರೆಂಡ್ಸ್. ಈ ಸಲ ಜಾಸ್ತಿ ತಿಂಡಿಗಳನ್ನ ನಾನು ಮಾಡಲಿಕ್ಕೆ ಆಗಲೇ ಇಲ್ಲ, ಟೈಮೇ ಶಾರ್ಟೇಜ್ ಆಯಿತು ನೋಡಿ. ಇವಾಗ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಸಜ್ಜಿಗೆನ ಮಾಡಿದ್ದೆ. ಸಜ್ಜಿಗೆ ಹಾಗೇನೆ ಪಾಯಸ ಮಾಡಿದ್ದೆ, ಹೆಸರುಬೇಳೆ ಪಾಯಸ, ಹಾಗೆಯೇ ಬೂಂದಿ ಮತ್ತು ಹೋಳಿಗೆ ಕೂಡ ಮಾಡಿದ್ದೆ. ಹೋಳಿಗೆನ ಎಲ್ಲ ಕುಂಕುಮಕ್ಕೆ ಅಂತ ಕರಿತೀವಲ್ಲ, ಅವಾಗ ಹಾಗೆ ಕಳಿಸ್ಲಿಕ್ಕೆ ನನಗೆ ಮನಸ್ಸೇ ಬರಲ್ಲ. ಎಲ್ರಿಗೂ ಕೂಡ ಒಂದೊಂದು ಹೋಳಿಗೆ ಹಾಕ್ಕೊಟ್ಟು ಸಜ್ಜಿಗೆ ಹೋಳಿಗೆ ಎಲ್ಲ ಕೊಟ್ಟು ಪೂರ್ತಿ ಖಾಲಿನೇ ಮಾಡಿಬಿಟ್ಟೆ. ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗಲೇ ಇಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ ಹೆಸರು ಕಾಳು ಉಸ್ಲಿ ಹಾಗೆಯೇ ಸ್ವಲ್ಪ ಕೋಸಂಬರಿ ಕೂಡ ಮಾಡಿದ್ದೆ. ಇನ್ನು ಅನ್ನ ಸಾಂಬಾರು ಮಜ್ಜಿಗೆ ಅದೆಲ್ಲ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ನಾನಿಲ್ಲಿ ಸಂಜೆ ಪೂಜೆಗೆ ನಾನು ಸ್ಯಾರಿ ಹಾಕ್ಕೊಂಡು ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗಿನ ಪೂಜೆಗೆ ನಾನಿಲ್ಲಿ ಸ್ಯಾರಿ ಹಾಕೊಳ್ಳಿಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ನಾನು ಇವಾಗ ಸಂಜೆ ಸ್ಯಾರಿನ ಹಾಕ್ಕೊಂಡು ಇವಾಗ ಲಕ್ಷ್ಮಿಗೆ ಗಂಧದ ಕಡ್ಡಿ ಬೆಳಗ್ಗೆ ಕರ್ಪೂರ ಹಾಗೆಯೇ ಮಂಗಳಾರತಿ ಇದಿಷ್ಟು ಕೂಡ ಮಾಡಿ ನೆಕ್ಸ್ಟ್ ಬೆಳಗ್ಗೆಗೆ ನಾನು ಇದನ್ನು ಕದಲಿಸ್ತೀನಿ. ಲಕ್ಷ್ಮಿ ಜೊತೆ 1-2 ಫೋಟೋ ತೆಕ್ಕೊಂಡ್ರೆ ಏನೋ ಒಂಥರ ತೃಪ್ತಿ ಅನಿಸುತ್ತೆ, ಹಾಗಾಗಿ 1-2ರಿಂದ 3 ಫೋಟೋ ಕೂಡ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ. ಇವಾಗ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ಇವಾಗ ಲಕ್ಷ್ಮಿಗೆ ಪೂಜೆ ಮಾಡಿ ಗಂಧದ ಕಡ್ಡಿ ಹಾಗೆಯೇ ಕರ್ಪೂರ ಮತ್ತು ಮಂಗಳಾರತಿ ಇವಿಷ್ಟು ಕೂಡ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಇದನ್ನು ಕದಲಿಸ್ತೀನಿ. ಲಕ್ಷ್ಮಿ ಕಳಸವನ್ನು ಹೂಡೋದು ಎಷ್ಟು ಮುಖ್ಯನೋ ಕದಲಿಸೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಒಂದು ಟೈಮನ್ನು ಕರೆಕ್ಟಾಗಿರುವಂತಹ ಒಂದು ಒಳ್ಳೆ ಟೈಮನ್ನು ನೋಡಿ ಲಕ್ಷ್ಮಿಯ ಕಳಸವನ್ನು ಕದಲಿಸ್ಬೇಕಾಗುತ್ತೆ. ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನಿಲ್ಲಿ ಲಕ್ಷ್ಮಿಯ ಒಂದು ಕಳಸವನ್ನು ಕದಲಿಸ್ತಾ ಇದ್ದೀನಿ. ನೋಡಿ ಇವಾಗ ಲಕ್ಷ್ಮಿಗೆ ನಮಸ್ಕಾರ ಮಾಡಿಕೊಂಡು ನಾನಿಲ್ಲಿ ಲಕ್ಷ್ಮಿಯ ಕಳಸವನ್ನು ಮೊದಲಿಗೆ ಕಿರೀಟವನ್ನು ತೆಗೆದು ಆಮೇಲೆ ನಾನು ಲಕ್ಷ್ಮಿಯ ಒಂದು ಮುಖವಾಡವನ್ನು ತೆಗೆಯೋದ್ರ ಮೂಲಕ ನಾನಿಲ್ಲಿ ಲಕ್ಷ್ಮಿಯ ಒಂದು ಕಳಸವನ್ನು ಕದಲಿಸ್ತಾ ಇದ್ದೀನಿ. ಇದಿಷ್ಟು ಕೂಡ ನಮ್ಮನೆಯ ವರಮಹಾಲಕ್ಷ್ಮಿಯ ಒಂದು ಸಂಭ್ರಮದ ಕ್ಷಣ ಆಗಿತ್ತು. ನಿಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.